ಎರಡನೇ ಬಾರಿಗೆ WPL ಚಾಂಪಿಯನ್ ಆಗಿದ್ದಾರೆ ಆರ್ಸಿಬಿ. ಎರಡನೇ ಬಾರಿ ನಾರಿಯರ ಮುಡಿಗೇರಿದೆ ಕಪ್. ಎರಡನೇ ಬಾರಿಗೆ ಆರ್ಸಿಬಿ ನಾರಿಯರಿಗೆ ಕಿರೀಟ ಒಲಿದು ಬಂದಿದೆ. ಸ್ಮೃತಿ ಬಾಲ್ ಅಬ್ಬರದ ಆಟ ಫೈನಲ್ ಅಲ್ಲಿ ಮತ್ತೆ ಡೆಲ್ಲಿ ಮುಗ್ಗರಿಸಿಕೊಂಡು ಹೋಗಿದೆ. ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಆರ್ಸಿಬಿ ಮಧ್ಯೆ ನಿನ್ನೆ ರಣರೋಚಕ ಫೈಟ್ ಫೈನಲ್ ತಲುಪಿತು. ಡೆಲ್ಲಿ ಕ್ಯಾಪಿಟಲ್ಸ್ ಅನ್ನು ಮಣಿಸಿ ಕಪ್ ಗೆದ್ದಿದ್ದಾರೆ ಆರ್ಸಿಬಿ ನಾರಿಯರು. ಸ್ಮೃತಿ ಮಂದಾನ ಅಬ್ಬರಕ್ಕೆ ಡೆಲ್ಲಿ ಕ್ಯಾಪಿಟಲ್ಸ್ ಉಡಿ ಸಾಗಿದೆ. 87 ರನ್ ಬಾರಿಸಿ ಅಬ್ಬರಿಸಿದೆ ಸ್ಮೃತಿ ಮಂದಾನ ಟೀಮ್. 79 ರನ್ಗಳ ಸುರಿಮಳೆಯನ್ನ ಸುರಿಸಿದಂತಹ ಜಾರ್ಜಿಯಾ ವಾಲಿ 2024ರ ಬಳಿಕ ಎರಡನೇ ಬಾರಿಗೆ ಕಪ್ ಗೆದ್ದಿದೆ ಆರ್ಸಿಬಿ ನಾರಿಯರ ಪಡೆ. ರಣರೋಚಕ ಪಂದ್ಯದಲ್ಲಿ ಆರ್ಸಿಬಿಗೆ ವಿಜಯಮಾಲೆ ಒಲಿದು ಬಂದಿದೆ. WPL 2026ರ ಫೈನಲ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಡೆಲ್ಲಿ ಕ್ಯಾಪಿಟಲ್ಸ್ ಅನ್ನು ಮಣಿಸಿ ಇದೀಗ ಚಾಂಪಿಯನ್ ಆಗಿದೆ. ಎಲ್ಲೆಲ್ಲೂ ಸಡಗರ ಸಂಭ್ರಮ. ಇನ್ನು ಸಿದ್ದರಾಮಯ್ಯ ಕೂಡ ಈ ಸಂದರ್ಭದಲ್ಲಿ ಟ್ವೀಟ್ ಅನ್ನು ಮಾಡಿ WPL ಎರಡನೇ ಬಾರಿಗೆ ಗೆದ್ದಂತಹ ಆರ್ಸಿಬಿ ತಂಡಕ್ಕೆ ಶುಭಾಶಯಗಳನ್ನು ಕೋರಿರುವಂತಹ ದೃಶ್ಯಗಳನ್ನು ಮಧ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಟ್ವೀಟ್ ಮಾಡಿದ್ದಾರೆ. ಆರ್ಸಿಬಿ ಗೆದ್ದಂತಹ ಬೆನ್ನಲ್ಲೇ ಎಲ್ಲೆಲ್ಲೂ ಕೂಡ ಸಂಭ್ರಮ ಸಡಗರ. ಮತ್ತೊಮ್ಮೆ ಆರ್ಸಿಬಿ ಮಹಿಳೆಯರ ತಂಡ WPLನಲ್ಲಿ ಗೆದ್ದು ಬೀಗಿದೆ ಅಂತ ವಿಶಸ್ ಅನ್ನು ತಗೊಂಡಿದ್ದಾರೆ. ಹಾಗೆ DK ಶಿವಕುಮಾರ್ ಕೂಡ ವಿಶಸ್ ಅನ್ನ ಮಾಡಿದ್ದಾರೆ. WPL ಟ್ರೋಫಿ ಒನ್ಸ್ ಅಗೇನ್ ಟ್ರೋಫಿ ಎತ್ತಿಡಿದಕ್ಕಾಗಿ ಅಂತ DK ಶಿವಕುಮಾರ್ ಕೂಡ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಟು ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ ಅಂತ ವಿಶಸ್ ಅನ್ನ ಕೂಡ ಕೊಡಿದೆ. ಈ ಸಲ ಕೂಡ ಕಪ್ ನಮ್ದೇ ಅಂತ DK ಶಿವಕುಮಾರ್ ಟ್ವೀಟ್ ಮಾಡಿದ್ದಾರೆ. ಹಾಗೆ HD ಕುಮಾರಸ್ವಾಮಿ ಕೂಡ ಈ ಸಂದರ್ಭದಲ್ಲಿ ಟ್ವೀಟ್ ಅನ್ನು ಮಾಡಿದ್ದಾರೆ. ಮಹಿಳಾ ಕ್ರಿಕೆಟ್ ಹೆಮ್ಮೆಯ ಅಧ್ಯಾಯವನ್ನು ಬರೆದಂಥ ಆರ್ಸಿಬಿ ಟೀಮ್ಗೆ ಹೃತ್ಪೂರ್ವಕ ಅಭಿನಂದನೆಗಳು ಅಂತ ಶುಭ ಹಾರೈಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಹಲವು ಜನರನ್ನ ಮಾತನಾಡಿಸಿದ್ದಾರೆ. ಅವರ ಖುಷಿ ಸಂಭ್ರಮ ಹೇಗಿತ್ತು ನೋಡೋಣ. ಈಗಾಗಲೇ ಬೆಂಗಳೂರಿನಲ್ಲಿ ಕ್ರೀಡಾಭಿಮಾನಿಗಳು ಹುಚ್ಚೆದ್ದು ಕುಣಿತಿದ್ದಾರೆ. ಅವರು ತಮ್ಮ ಅಭಿಮಾನವನ್ನು ಚೇರಪ್ ಮಾಡೋದ್ರ ಮೂಲಕ ವ್ಯಕ್ತಪಡಿಸಿರ್ತಕ್ಕಂಥದ್ದು ನಾರಿ ಪಡೆ ಐಪಿಎಲ್ನಲ್ಲಿ ಈಗಾಗಲೇ ಎರಡನೇ ಬಾರಿಗೆ ಜಯಬೇರಿಯನ್ನು ಬಾರಿಸಿರ್ತಕ್ಕಂಥದ್ದು. ನನ್ನ ಎಡಭಾಗದಲ್ಲಿ ಈಗಾಗಲೇ ಗಮನಿಸ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ಇವರೆಲ್ಲರೂ ಕೂಡ ಜೋಶ್ ಇರ್ತಕ್ಕಂಥದ್ದು. ಕ್ರೀಡಾಭಿಮಾನಿಗಳು ಯಾವ ರೀತಿಯಾಗಿ ಜೋಶ್ನಲ್ಲಿದ್ದಾರೆ, ಏನು ಹೇಳ್ತಾರೆ, ಅವ್ರನ್ನ RCB ವಿನ್ ಆಗಿದೆ ಯಾವ ರೀತಿಯ ಸಂಭ್ರಮಾಚರಣೆ ತೊಡಗಿದ್ದಾರೆ ಅವ್ರನ್ನ ಮಾತನಾಡ್ತಾ ಹೋಗ್ತಾನೆ. ಸರ್, ಯಾವ ರೀತಿಯಾಗಿ ಸಂಭ್ರಮಾಚರಣೆ ಮಾಡ್ತಿದ್ದಾರೆ, ಹೇಗಿತ್ತು ಮ್ಯಾಚ್ ಈ ತರ ಫೈನಲ್ ಇನ್ನೊಂದು ಸಿಗಲ್ಲ ಸರ್. 204 ರನ್ ಯಾವತ್ತು ಇದು ಹೈಯೆಸ್ಟ್ ಚೇಸ್ಡ್ ಟಾರ್ಗೆಟ್ WPL ಅಲ್ಲಿ. ಆ್ಯಂಡ್ ಯಾವ ಟೀಮ್ ಕೂಡ ಟೇಬಲ್ ಟಾಪರ್ ಆಗಿ WPL ಈ 4 ವರ್ಷದಲ್ಲಿ ಗೆದ್ದಿಲ್ಲ. ಯಾವಾಗಲೂ ಎಲಿಮಿನೇಟರ್ ಗೆದ್ಕೊಂಡ್ ಬಂದಿರೋರೆ WPL ಗೆದ್ದಿರೋದು. ಅದ್ರಲ್ಲಿ ನಾವು ಒಬ್ರು. ಇಲ್ಲಿ ನೋಡಿ 2ನೇ ಸ್ಟಾರ್ ಬಂದಾಯ್ತು ಜರ್ಸಿ ಮೇಲೆ. ಮೇನಲ್ಲಿ ರೆಡಿ ಇರಿ ಸರ್, ಇನ್ನೊಂದು ಬರುತ್ತೆ. ನಮ್ಮ ಮೆನ್ಸ್ ಇನ್ನೊಂದ್ಸಲಿ ಕಪ್ ಗೆಲ್ತಾರೆ. ಈ ಸಲ ಕಪ್ ನಮ್ದೇ, ಮುಂದಿನ ಸಲಾನು ಕಪ್ ನಮ್ದೇ. ಮ್ಯಾಚ್ ಯಾವ ರೀತಿಯಾಗಿ ನೋಡಿದ್ರಿ ಸರ್? ಮ್ಯಾಚ್ ಹಿಂಗ್ ಸಂಭ್ರಮಾಚರಣೆ ಇತ್ತು, ಹೆಂಗ್ ಯಾವ ರೀತಿ ಇತ್ತು ಸರ್? ಬಟ್ ಕೊನೆಗೆ ನಮ್ಮ ಹುಡುಗಿರು ಯಾರ್ಕಿನ್ನ ಕಮ್ಮಿ ಇಲ್ಲ ಅಂತ ತೋರಿಸಿದ್ರು. ನಮ್ಮ ಕರ್ನಾಟಕ ಹುಡುಗಿರು, ನಮ್ಮ RCB ಅವರು 3ನೇ ಕಪ್ ಗೆಲ್ತಾರೆ. ನಮ್ಮ ಹುಡುಗರು RCB ಹೇಳ್ಬೇಕಂದ್ರೆ ಸರ್, ಈಗ ಆಕ್ಚುಲಿ ಹ್ಯಾಟ್ರಿಕ್ ಹೊಡೆದಿದ್ದೀವಿ. 2024 ವುಮೆನ್ಸ್ ಕಪ್ ಬಂತು, 25 ಮೆನ್ಸ್ ಬಂತು. ಈ ವರ್ಷ 2 ಆಗಲಿ, ನೋಡೋಣ ಹೇಗಿದೆ ಅಂತ. ಬಟ್ ಅಂದ್ರೂ ಏನ್ ಮ್ಯಾಚ್ ಸರ್, ನಮ್ಗಂತೂ ಭಯ ಹೋಗಿತ್ತು ಫಸ್ಟ್ ಹಾಫ್ ಅಲ್ಲಿ. RCB ಅಂದ್ರೆ ಜೀವ ಬಾಯಿಗೆ ಬರೋದು ಇದ್ದಿದ್ದೆ ಸರ್. RCB ಅಂದ್ರೆ ಒಂಥರ ನಮಗೆ ಜೀವ ಸರ್. RCB ಈಸ್ ಪ್ಯಾಷನ್. ನಾನು ಇನಾಗ್ರೇಷನ್ ಓಪನಿಂಗ್ ಮ್ಯಾಚ್ 2008 ಇಂದ ನೋಡ್ಕೊಂಡ್ ಬರ್ತಾ ಇದ್ದೀನಿ, ಫಾಲೋ ಮಾಡ್ತಾ ಇದ್ದೀನಿ. ಸ್ಟೇಡಿಯಮು ಬಿಟ್ರೆ RCB ಕೆಫೆಲ್ ಇದ್ದೇ ಇರ್ತೀನಿ. ಸೊ ನಮಗೆ RCB ಅಂದ್ರೆ ಇಟ್ಸ್ ಅ ಪ್ಯಾಷನ್, ನಮ್ಗೊಂಥರ ಕ್ರೇಜ್ ಅದು.
RCB ಎಮೋಷನ್ಸ್ ಮೇಡಮ್ ಯಾವ ರೀತಿ ಇತ್ತು ಸಂಭ್ರಮಾಚರಣೆ, ಯಾವ ರೀತಿ ಇದೆ? ಚೆನ್ನಾಗಿತ್ತು. ನಾವು ಎವ್ರಿ ಇಯರ್ ಬರ್ತೀವಿ ಇಲ್ಲಿ, ಇಲ್ಲಾಂದರೆ ನಾವು ಸ್ಟೇಡಿಯಮ್ಗಂತೂ ಹೋಗೇ ಹೋಗ್ತೀವಿ. ಈ ಸಲನೂ ವೆಯ್ಟ್ ಮಾಡ್ತಾ ಇದ್ದೀವಿ IPL ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಡಿಬೇಕು ಅಂತ. ಆ್ಯಂಡ್ ಇದು 3ನೇ ಸಲ ಬಂದಿರೋದು. ನೆಕ್ಸ್ಟ್ ಟೈಮ್ ಈ ವರ್ಷನೂ ಬಂದೇ ಬರುತ್ತೆ ನಮಗೆ. ಇನ್ಮೇಲಿಂದ ಕಪ್ ಎಲ್ಲ ನಮ್ಮದೇ. ಮಹಿಳಾ ತಂಡ ಮತ್ತೆ 2ನೇ ಸಲ ಜೈಬೇರಿಯನ್ ಬರ್ತಿದೆ, ಯಾವ ರೀತಿ ಸೆಲೆಬ್ರೇಷನ್ಸ್ ಇರುತ್ತೆ? ತುಂಬ ಚೆನ್ನಾಗಿದೆ. ಆ್ಯಂಡ್ ವಿ ಆರ್ ಆಲ್ವೇಸ್ ಪ್ರೌಡ್ ಆಫ್ ಅವರ್ ವಿಮೆನ್ ಟೀಮ್. ನಮ್ಮದೇ ಯಾವಾಗ ಇನ್ಮೇಲಿಂದ ಎಲ್ಲ ಕಪ್ ನಮ್ಮದೇ, ವಿಮೆನ್ಸ್ ಮೆನ್ಸ್ ಎಲ್ಲಾನು ನಮ್ಮದೇ ಕಪ್. ಆ ಸೆಲೆಬ್ರೇಷನ್ ಮಾತ್ರ ಕ್ರೇಜಿ ಆಗಿತ್ತು. ಲಾಸ್ಟ್ ಮೂಮೆಂಟಲ್ಲಿ ನಾವು ಇನ್ನೂ ಮ್ಯಾಚ್ ಇದೆ ಅಂದ್ಕೊಳ್ಳೋಷ್ಟ್ರಲ್ಲಿ ಮ್ಯಾಚ್ ಮುಗಿಸ್ಬಿಟ್ರು. ತುಂಬ ಎಕ್ಸೈಟೆಡ್ ಆಗಿದ್ವಿ. ಈ ಒಂದು ಸಲ ಕಪ್ ಬರೋದಲ್ಲ, ಒಂದು ಸಲ ಕಪ್ ನಮ್ದಾದ್ಮೇಲೆ ಇವತ್ತು ಇನ್ಮೇಲೆ ಯಾವತ್ತಿದ್ರೂ ಕಪ್ ನಮ್ಮದೇ ಇದೆ. RCB ಯಾವ ರೀತಿಯಾಗಿ ಸಂಭ್ರಮಾಚರಣೆ ತೊಡಗಿದೆ ಅಂದ್ರೆ ಬೆಂಗಳೂರಿನಾದ್ಯಂತ ಹಲವು ಪಬ್ಗಳಲ್ಲಿ ಹಾಗೂ ಸ್ಕ್ರೀನ್ಗಳಲ್ಲೂ ಕೂಡ ಈಗಾಗಲೇ RCB ವಿನ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ RCB ನಾರಿ ಟೀಮ್ಗೆ ಅಭಿನಂದನೆಗಳನ್ನು ಹೇಳ್ತಾ ಜೈಬೇರಿಯನ್ನ ಬರ್ತಿರ್ತಕ್ಕಂಥದ್ದು.